ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಆಗ್ಲೇ ಕೆಲವು ಕನ್ನಡ ಸಿನಿಮಾಗಳು OTTಗೆ ಬಂದಿವೆ. ಅವುಗಳ ಜೊತೆ ಬೇರೆ ಬೇರೆ ಸ್ಟಾರ್ ಸಿನಿಮಾಗಳು ಕೂಡ OTTಲಿ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗಿವೆ. ಅವು ಯಾವ್ಯಾವ್ದು? ನೀವು ನೋಡ್ಬೇಕು ಅನ್ಕೊಂಡಿರೋ ಮೂವಿ ಅಮೆಜಾನ್ ನಲ್ಲಿ ಇದೆಯಾ, ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಇದೆಯಾ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಈ ಸಿನಿಮಾಗಳನ್ನ ನೋಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಿದೀವಿ, ನೋಡೋಣ. ಮಲೆನಾಡಿನ ಕಡೆ ಕತೆ, ಅಲ್ಲಿನ ಕಲ್ಚರ್ ನ ಇಟ್ಕೊಂಡು ಕಳೆದ ವರ್ಷ ಕೆರೆಬೇಟೆ ಅನ್ನೋ ಸಿನಿಮಾ ಒಂದು ರಿಲೀಸ್ ಆಗಿತ್ತು. ಸಿನಿಮಾ ನೋಡಿದವರು ಚಿತ್ರದ ಬಗ್ಗೆ ಒಳ್ಳೆ ಮಾತಾಡಿದ್ರು. ಥಿಯೇಟರ್ ಅಲ್ಲಿ ಹೆಚ್ಚು ಜನ ಈ ಸಿನಿಮಾನ ನೋಡ್ಲಿಲ್ಲ. ಕೆರೆಬೇಟೆ ಅನ್ನೋದು ಮಲೆನಾಡು ಭಾಗದಲ್ಲಿ ನಡೆಯೋ ಒಂದು ಆಚರಣೆ. ದೊಡ್ಡ ದೊಡ್ಡ ಕೆರೆಗಳಲ್ಲಿ ನೀರು ಕಮ್ಮಿ ಆದಾಗ ಮೀನು ಹಿಡಿಯೋ ಒಂದು ಸ್ಪರ್ಧೆ. ಅದೇ ಹೆಸರಲ್ಲಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ರಾಜ್ಗುರು. ಈ ಸಿನಿಮಾದ ಹೀರೋ ಆಗಿ ಗೌರಿ ಶಂಕರ್, ಹೀರೋಯಿನ್ ಆಗಿ ಬಿಂದು ಶಿವರಾಮ್ ನಟಿಸಿದ್ದಾರೆ. ಇವರ ಜೊತೆ ಗೋಪಾಲ್ ಕೃಷ್ಣ ದೇಶಪಾಂಡೆ, ಹರಿಣಿ ಶ್ರೀಕಾಂತ್ ಹಾಗೂ ಸಂಪತ್ ಮೈತ್ರೇಯ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಮೇ 1ರಿಂದ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿರೋರು ಅಮೆಜಾನ್ ಪ್ರೈಮ್ ಅಲ್ಲಿ ಈ ಸಿನಿಮಾನ ನೋಡಬಹುದು. ಸೂರಿ ಅವರ ಕೆಂಡ ಸಂಪಿಗೆ ಸಿನಿಮಾ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಸಿನಿಮಾದ ಮೂಲಕ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದವರು ವಿಕ್ಕಿ ವರುಣ್. ಅವರು ಹೀರೋ ಆಗಿ ನಟಿಸಿದ್ದ 2ನೇ ಸಿನಿಮಾ ಕಾಲೇಜ್ ಕುಮಾರ ಕೂಡ ಹಿಟ್ ಆಗಿತ್ತು. ಹೀರೋ ಆಗಿ ಹಿಟ್ ಆಗಿದ್ದ ವಿಕ್ಕಿ ವರುಣ್ ಕಾಲಾಪತ್ತರ್ ಅನ್ನೋ ಸಿನಿಮಾದ ಮೂಲಕ ಡೈರೆಕ್ಟರ್ ಕೂಡ ಆದ್ರು. ಕಾಲಾಪತ್ತರ್ ಸಿನಿಮಾಗೆ ಕತೆ ಬರೆದಿದ್ದವರು ರಾಮ ರೇ ಒಂದಲ್ಲ ಎರಡಲ್ಲ ಅಂತ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದ ಡಿ ಸತ್ಯಪ್ರಕಾಶ್. ಧನ್ಯಕುಮಾರ್ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಒಂದು ಸೈನಿಕನ ಕತೆ. ದೇಶ ಕಾಯೋ ಸೈನಿಕನ ಊರಿನವರು ಅವನ ಪ್ರತಿಮೆ ಒಂದನ್ನ ಮಾಡಿ ನಿಲ್ಲಿಸ್ತಾರೆ. ಆ ಪ್ರತಿಮೆ ಆದ್ಮೇಲೆ ಸೈನಿಕನಿಗೆ ಏನಾಗುತ್ತೆ, ಆ ಊರಿನಲ್ಲಿ ಏನೇನ್ ನಡೆಯುತ್ತೆ ಅನ್ನೋದೇ ಕತೆ. ಕಾಲಾಪತ್ತರ್ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ OTTಲಿ ಅದನ್ನ ನೀವು ನೋಡಬಹುದು. ಸನ್ ನೆಕ್ಸ್ಟ್ ನಲ್ಲಿ ನೀವು ಈ ಸಿನಿಮಾನ ನೋಡಬಹುದು. ರಿಲೀಸ್ ಆಗಿ ಇನ್ನು 1 ತಿಂಗಳು ಕೂಡ ಆಗೇ ಇಲ್ಲ. ಆಗ್ಲೇ 2 ಕನ್ನಡ ಸಿನಿಮಾಗಳು OTTಗೆ ಬಂದಿವೆ. ಅವು ಯಾವ್ಯಾವ್ದು ಅಂದ್ರೆ, ಕಳೆದ ತಿಂಗಳು ಏಪ್ರಿಲ್ 10ರಲ್ಲಿ ರಿಲೀಸ್ ಆಗಿದ್ದ ವಾಮನ ಮತ್ತು ವಿದ್ಯಾಪತಿ. ಆಕ್ಷನ್ ಇಷ್ಟಪಡೋರು ವಾಮನ ಸಿನಿಮಾನ OTTಲಿ ನೋಡಬಹುದು. ವಾಮನ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋ ಹೈ ಆಕ್ಟೇನ್ ಆಕ್ಷನ್ ಡ್ರಾಮಾ. ಮದರ್ ಸೆಂಟಿಮೆಂಟ್, ಲವ್, ಮೋಸ ಎಲ್ಲ ಈ ಸಿನಿಮಾದಲ್ಲಿ ಇದೆ. ಧನ್ವೀರ್ ಮತ್ತು ರೀಶ್ಮಾ ನಾಣಯ್ಯ ಈ ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯಿನ್ ಆಗಿ ನಟಿಸಿದ್ದಾರೆ. ಶಂಕರ್ ರಮಣ್ ಅವರ ಡೈರೆಕ್ಷನ್ ಇರೋ ವಾಮನ ಈಗ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಧನ್ವೀರ್ ಫ್ಯಾನ್ಸ್ ಈ ಸಿನಿಮಾನ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು. ನೀವೇನಾದ್ರೂ ಕಾಮಿಡಿ ಇಷ್ಟಪಡೋದಾದ್ರೆ ವಿದ್ಯಾಪತಿನ ನೋಡಬಹುದು. ಕೋವಿಡ್ ಟೈಮ್ ಅಲ್ಲಿ ಇಕ್ಕಟ್ ಅನ್ನೋ ಸಿನಿಮಾ OTTಲಿ ರಿಲೀಸ್ ಆಗಿತ್ತು. ಹಸೀನ್ ಖಾನ್, ಯಶಾಮ್ ಖಾನ್ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಅದೇ ಡೈರೆಕ್ಟರ್ಸ್ ಈಗ ವಿದ್ಯಾಪತಿ ಅನ್ನೋ ಸಿನಿಮಾನ ಮಾಡಿದ್ದಾರೆ. ನಾಗಭೂಷಣ್ ಮತ್ತು ಮಲೈಕಾ ವಸುಪಾಲ್ ಈ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಡಾಲಿ ಧನಂಜಯ್ ಕೂಡ ಒಂದು ಕ್ಯಾಮಿಯೋ ರೋಲ್ ನಲ್ಲಿ ಬಂದು ಹೋಗ್ತಾರೆ. ಇವರ ಕಾಂಬಿನೇಷನ್ ನಲ್ಲಿ ಬಂದಿದ್ದ ಬಡವ ರಾಸ್ಕಲ್, ಟಗರು ಪಲ್ಯ ಸಿನಿಮಾಗಳನ್ನ ಜನ ನೋಡಿ ತುಂಬಾ ಇಷ್ಟಪಟ್ಟಿದ್ರು. ಆದ್ರೆ ವಿದ್ಯಾಪತಿಗೆ ಅಂದುಕೊಂಡಷ್ಟು ಸಕ್ಸಸ್ ಥಿಯೇಟರ್ ನಲ್ಲಿ ಸಿಗ್ಲಿಲ್ಲ. ಡಾಲಿ ಪಿಕ್ಚರ್ ಈ ಸಿನಿಮಾನ ನಿರ್ಮಾಣ ಮಾಡಿರೋದು. ವಿದ್ಯಾ ಅನ್ನೋ ಒಬ್ಳು ಸ್ಟಾರ್ ಹೀರೋಯಿನ್ ನ ಗಂಡ ವಿದ್ಯಾಪತಿಯ ಕಥೆಯೇ ಈ ಸಿನಿಮಾ. ಅವನು ಹೇಗೆ ಸ್ಟಾರ್ ಹೀರೋಯಿನ್ ನ ಮದುವೆ ಆಗ್ತಾನೆ, ಮದುವೆ ಆದ್ಮೇಲೆ ಅವನ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕಾಮಿಡಿ ರೂಪದಲ್ಲಿ ತೋರಿಸಿದ್ದಾರೆ. ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿದೆ. ಮುಂಗಾರು ಮಳೆ, ಮೊಗ್ಗಿನ ಮನಸ್ಸು ನಿರ್ಮಾಣ ಮಾಡಿದ್ದ ಈ ಕೃಷ್ಣಪ್ಪ ಅವರು ಮತ್ತೆ ಯೋಗರಾಜ್ ಭಟ್ ಅವರ ಜೊತೆ ಸೇರಿ ಮನದ ಕಡಲು ಅನ್ನೋ ಸಿನಿಮಾ ಮಾಡಿದ್ರು. ಯೋಗರಾಜ್ ಭಟ್ ಅವರ ಅಭಿಮಾನಿಗಳು ಈ ಸಿನಿಮಾನ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು. ಸದ್ಯಕ್ಕೆ UK ಮತ್ತು USA ಲಿರೋ ವೀಕ್ಷಕರು ಈ ಸಿನಿಮಾನ ನೋಡಬಹುದು. ಥಿಯೇಟರ್ ಅಲ್ಲಿ ಸಿನಿಮಾ ಏನು ಓಡ್ಲಿಲ್ಲ. OTTಲಿ ಸಿನಿಮಾ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಇವುಗಳ ಜೊತೆ ಚೂಮಂತರ್, ಪಾರು ಪಾರ್ವತಿ, ನೋಡಿದವರು ಏನಂತಾರೆ ಸಿನಿಮಾಗಳು ಕೂಡ OTTಲಿವೆ. ನಮ್ಮ ಇನ್ನೊಂದು ವಿಡಿಯೋದಲ್ಲಿ ಕಳೆದ ತಿಂಗಳು OTT ರಿಲೀಸ್ ಆಗಿರೋ ಕನ್ನಡ ಸಿನಿಮಾಗಳ ಬಗ್ಗೆ ಹೇಳಿದೀವಿ. ಕಮೆಂಟ್ ಅಲ್ಲಿ ಲಿಂಕ್ ಹಾಕಿರ್ತೀವಿ. ಈ ವಿಡಿಯೋ ನೋಡಿಲ್ಲ ಅಂದ್ರೆ ನೀವು ನೋಡಬಹುದು. ZEE5 ಕನ್ನಡದ ಮೊದಲ ವೆಬ್ ಸೀರೀಸ್ ಅಯ್ಯನ ಮನೆ ರಿಲೀಸ್ ಆಗಿದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಸೀರೀಸ್. ರಮೇಶ್ ಇಂದಿರಾ ಡೈರೆಕ್ಟ್ ಮಾಡಿರೋ ಈ ಸೀರೀಸ್ ನ ಶ್ರುತಿ ನಾಯ್ಡು ಪ್ರೊಡಕ್ಷನ್ ಅವರು ನಿರ್ಮಿಸಿದ್ದಾರೆ. ಖುಷಿ ರವಿ, ಅಕ್ಷಯ್ ನಾಯಕ್, ಮಾನಸಿ ಸುಧೀರ್, ವಿಜಯ್ ಶೋಭರಾಜ್ ಮತ್ತು ರಮೇಶ್ ಇಂದಿರಾ ಈ ಸೀರೀಸ್ ನಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ಒಂದು ಸೀರೀಸ್ ಬಂದಿದೆ. ZEE5 ನಲ್ಲಿ ನೋಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ಸೀರೀಸ್ ಗಳು ಕನ್ನಡದಿಂದ ಬರ್ಲಿ. ಸೀರೀಸ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವುಗಳ ಜೊತೆ ತಮಿಳಿನ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾ ಕೂಡ OTTಯಲ್ಲಿ ರಿಲೀಸ್ ಆಗಿದೆ. ಅಜಿತ್ ಕುಮಾರ್, ತ್ರಿಷಾ ಅಭಿನಯಿಸಿರೋ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಜಿಯೋ ಹಾಟ್ ಸ್ಟಾರ್ ನಲ್ಲಿ L2 ಎಂಪರಾನ್ ಸಿನಿಮಾ ಕೂಡ ಸ್ಟ್ರೀಮ್ ಆಗ್ತಿದೆ. ಈ ಸಿನಿಮಾನ ನೀವು ಕನ್ನಡದಲ್ಲಿ ನೋಡಬಹುದು. ತೆಲುಗಿನ ಸ್ಪೈ ಆಕ್ಷನ್ ಕಾಮಿಡಿ ಜಾಗ್ ಸಿನಿಮಾ ಕೂಡ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇದು ಕೂಡ ಕನ್ನಡದಲ್ಲಿ ನೀವು ನೋಡಬಹುದು. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ತರ ಸಿನಿಮಾ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.